ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರದ ಬಂದ ಭಾಗ 143. ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇಯಲ್ಲಿ ಆ ಬೃಹತ್ ವಿಮಾನವು ಇಳಿದಾಗ ಮಾಯಾಳ ಮನಸ್ಸು ಅದರೊಂದಿಗೆ ಒಂದು ಕತ್ತಲೆಯ ನರಕದೊಳಗೆ ಇಳಿಯುತ್ತಿರುವಂತೆ ಭಾಸವಾಯಿತು. ಚೆನ್ನೈನ ಗಾಳಿ ನೀಡಿದ್ದ ಹಗುರವಾದ ಸ್ವಾತಂತ್ರ್ಯದ ಭಾವನೆ ಮುಂಬೈ ಮಣ್ಣಿನಲ್ಲಿ ಕಾಲಿಟ್ಟ ಕ್ಷಣದಲ್ಲೇ ಮಾಯವಾಗಿ ಹೋಯಿತು. ಸುತ್ತಲೂ ಒಂದು ರೀತಿಯ ಯಾಂತ್ರಿಕ ಧಾವಂತ ಮತ್ತು ಅಧಿಕಾರದ ಕ್ರೂರ ನೆರಳು ಆವರಿಸಿರುವುದನ್ನು ಮಾಯಾ ಅನುಭವಿಸಿದಳು. ಬಿಸಿನೆಸ್ ಕ್ಲಾಸ್ ಮೂಲಕ ಹೊರಬಂದ ಸಾಗರ್ನ ಮುಖದಲ್ಲಿ ತನ್ನ ಸ್ವಂತ ಸಾಮ್ರಾಜ್ಯಕ್ಕೆ ಮರಳಿದ ಗರ್ವದ ನಗು ಮಿಂಚುತ್ತಿತ್ತು. ಮಾಯಾ ಅವನ ಹಿಂದೆ ಅಂಗರಕ್ಷಕನೊಬ್ಬನಿಂದ ಬಂಧಿಸಲ್ಪಟ್ಟ ಕೈದಿಯಂತೆ ಸಂಪೂರ್ಣವಾಗಿ ಹೆಪ್ಪುಗಟ್ಟಿದ ಮುಖದೊಂದಿಗೆ ನಡೆದು ಬಂದಳು. ಅವಳ ಕಣ್ಣುಗಳು ಇಂದು ಸಿಗ್ನಲ್ನಲ್ಲಿ ಕಂಡ ವಿಕ್ರಮ್ನ ಚುಂಬನದ ದೃಶ್ಯ ಮತ್ತು ಸಾಗರ್ನ ಅಧಿಕಾರದ ಮಾತುಗಳಲ್ಲೇ ನೆಲೆ ನಿಂತಿದ್ದವು. ಎದೆಯನ್ನು ಹಿಂಡುತ್ತಿದ್ದ ಆ ಮಹಾದ್ರೋಹದ ನೋವು ಮತ್ತು ಏಮಾರುವಿಕೆ ಅವಳನ್ನು ಕಲ್ಲಿನಂತೆ ಮಾರ್ಪಡಿಸಿತ್ತು. ವಿಮಾನ ನಿಲ್ದಾಣದ VIP ನಿರ್ಗಮನ ದಾರಿಯನ್ನು ದಾಟಿದ ತಕ್ಷಣ ಅಲ್ಲಿ ಅವರನ್ನು ಸ್ವಾಗತಿಸಲು ವಾಹನಗಳ ಬೃಹತ್ ಮೆರವಣಿಗೆಯೇ ಕಾಯುತ್ತಿತ್ತು. ಮುಂದೆ 3 ಶಸ್ತ್ರಸಜ್ಜಿತ ವಾಹನಗಳು, ನಡುವೆ ಹೊಳೆಯುವ ಕಪ್ಪು ಬಣ್ಣದ ಐಷಾರಾಮಿ ರೋಲ್ಸ್ ರಾಯ್ಸ್, ಅದನ್ನು ಅನುಸರಿಸಿ ಹಿಂದೆ ಬುಲೆಟ್ ಪ್ರೂಫ್ ಅವುಗಳಲ್ಲಿ ಕಪ್ಪು ಉಡುಪಿನಲ್ಲಿ ಅತ್ಯಾಧುನಿಕ ಆಯುಧಗಳೊಂದಿಗೆ ಗಂಭೀರವಾಗಿ ನಿಂತಿದ್ದರು ಸಾಗರ್ನ ಸ್ವಂತ ಭದ್ರತಾ ಪಡೆಯ ಸಿಬ್ಬಂದಿ. ಸಾಗರ್ ಬಂದ ತಕ್ಷಣ ಅಲ್ಲಿದ್ದ ಎಲ್ಲ ಭದ್ರತಾ ಸಿಬ್ಬಂದಿಯೂ ಒಂದೇ ಬಾರಿಗೆ ಬಾಗಿ ಗೌರವ ಸಲ್ಲಿಸಿದರು. ಸಾಗರ್ನ ವೈಯಕ್ತಿಕ ಭದ್ರತಾ ಅಧಿಕಾರಿ ಮುಂದೆ ಬಂದು ಮರಾಠಿ ಮತ್ತು ಹಿಂದಿ ಬೆರೆತ ಮುಂಬೈ ಭಾಷೆಯಲ್ಲಿ ತನ್ನ ಒಡೆಯನನ್ನು ಸ್ವಾಗತಿಸಿದನು. ಸಾಗರ್ ಹಗುರವಾಗಿ ತಲೆಯಾಡಿಸಿ ಮಾಯಾಗಾಗಿ ಕಾರಿನ ಬಾಗಿಲು ತೆರೆದು ಹಿಡಿದನು. ಮಾಯಾ ಅವನನ್ನು ಒಂದು ಕ್ಷಣವೂ ನಿಮಿರಿ ನೋಡದೆ ಆ ಐಷಾರಾಮಿ ರೋಲ್ಸ್ ರಾಯ್ಸ್ ಕಾರಿನ ಹಿಂದಿನ ಸೀಟಿನಲ್ಲಿ ಹೋಗಿ ಕುಳಿತಳು. ಸಾಗರ್ ಸಹ ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳಲು ವಾಹನಗಳ ಮೆರವಣಿಗೆ ಮುಂಬೈನ ವೇಗದ ಹೆದ್ದಾರಿಯಲ್ಲಿ ವೇಗವಾಗಿ ಧಾವಿಸಲು ಪ್ರಾರಂಭಿಸಿತು. ಕಾರಿನ ಕಿಟಕಿಯ ಮೂಲಕ ಹೊರಗೆ ಹರಡಿದ್ದ ಮುಂಬೈ ನಗರವು ಮಾಯಾಗೆ ಒಂದು ವಿಚಿತ್ರ ಭಯವನ್ನು ಉಂಟುಮಾಡಿತು. ಗಗನಚುಂಬಿ ಕಟ್ಟಡಗಳು, ಬೃಹತ್ ಜಾಹೀರಾತು ಫಲಕಗಳು, ನಿಲ್ಲದೆ ಓಡುತ್ತಿರುವ ಜನರ ಪ್ರವಾಹ. ಆದರೆ ಇವು ಯಾವುದೂ ಮಾಯಾಳ ಮನಸ್ಸಿನ ಕಸಿವಿಸಿಯನ್ನು ಬದಲಾಯಿಸಲಿಲ್ಲ. ಏನು ಮಾಯಾ, ಮುಂಬೈ ಇಷ್ಟವಾಯಿತೆ? ಇದೇ ನನ್ನ ನಗರ. ಇಲ್ಲಿ ಸಾಗರ್ ಅಗರ್ವಾಲ್ ಅಂದುಕೊಂಡರೆ ಏನಾದರೂ ನಡೆಯುತ್ತದೆ ಅನ್ನುತ್ತಾ ಸಾಗರ್ ಅವಳ ಹೆಗಲನ್ನು ಮುಟ್ಟಲು ಯತ್ನಿಸುತ್ತಾ ಗರ್ವದಿಂದ ಹೇಳಿದನು. ಮಾಯಾ ಅವನ ಕೈಯನ್ನು ಅಸಹ್ಯದಿಂದ ತಳ್ಳಿ ಕಿಟಕಿಯ ಕಡೆಗೆ ಮೈ ತಿರುಗಿಸಿಕೊಂಡಳು. ನಗರ ಬೇಕಾದರೆ ದೊಡ್ಡದಾಗಿರಬಹುದು ಸಾಗರ್, ಆದರೆ ಇಲ್ಲಿರುವ ಜನರ ಮನಸ್ಸು ತುಂಬ ಚಿಕ್ಕದು, ಕೀಳಾದದ್ದು ಎಂದು ಗುಡುಗಿದಳು. ಸಾಗರ್ ಜೋರಾಗಿ ನಕ್ಕನು. ನಿನ್ನ ಈ ಸೊಕ್ಕೆ ಮಾಯಾ ನನಗೆ ತುಂಬ ಇಷ್ಟ. ಆದರೆ ಇನ್ನಷ್ಟು ಹೊತ್ತಿನಲ್ಲಿ ಈ ಸೊಕ್ಕೆಲ್ಲ ಗಾಳಿಯಲ್ಲಿ ತೇಲಿ ಹೋಗುತ್ತದೆ ಅಂದಾಗ ಕಾರಿನ ಪ್ರಯಾಣವು ಮುಂಬೈನ ಅತ್ಯಾಧುನಿಕ ಶ್ರೀಮಂತರು ಮಾತ್ರ ವಾಸಿಸುವ ಮಲಬಾರ್ ಹಿಲ್ ಪ್ರದೇಶದತ್ತ ಸಾಗಿತು. ಅಲ್ಲಿ ಅರೇಬಿಯನ್ ಸಮುದ್ರದ ಅಲೆಗಳು ಅಪ್ಪಳಿಸುವ ದಂಡೆಯಲ್ಲಿ ಅರಮನೆಯಂತೆ ಗಂಭೀರವಾಗಿ ಶೋಭಿಸುತ್ತಿತ್ತು ಅಗರ್ವಾಲ್ ಮಾಳಿಗೆ. ವಾಹನಗಳ ಮೆರವಣಿಗೆಯು ಮಾಳಿಗೆಯ ಬೃಹತ್ ಕಬ್ಬಿಣದ ಬಾಗಿಲನ್ನು ದಾಟಿ ಒಳಗೆ ಪ್ರವೇಶಿಸಿದಾಗ ಮಾಯಾ ಆಘಾತದಲ್ಲಿ ಹೆಪ್ಪುಗಟ್ಟಿದಳು. ಇಡೀ ಮಾಳಿಗೆಯು ವರ್ಣರಂಜಿತ ದೀಪಗಳಿಂದ, ದುಬಾರಿ ಆಮದು ಮಾಡಿದ ಅಪರೂಪದ ಹೂವುಗಳಿಂದ ಅಲಂಕರಿಸಲ್ಪಟ್ಟಿತ್ತು. ರಾಜಸ್ಥಾನಿ ಶೈಲಿಯ ವಾದ್ಯಗಳು ಮೊಳಗುತ್ತಿರಲು ಮಾಳಿಗೆಯ ಪ್ರವೇಶ ದ್ವಾರದಲ್ಲಿ ಅಪಾರ ಸಂಖ್ಯೆಯ ಜನರ ಗುಂಪು ನೆರೆದಿತ್ತು. ಉತ್ತರ ಭಾರತೀಯ ಸಂಸ್ಕೃತಿಯಂತೆ ಇಡೀ ಮಾಳಿಗೆಯೇ ಹಬ್ಬದ ಕಳೆ ಕಟ್ಟಿತ್ತು. ಕಾರು ನಿಂತ ತಕ್ಷಣ ಸಾಗರ್ ಇಳಿದು ಮಾಯಾಳ ಬಾಗಿಲನ್ನು ತೆರೆದನು. ಮಾಯಾ ಹಿಂಜರಿಯುತ್ತಾ ಹೊರಬಂದಳು. ಅವಳ ಕಾಲುಗಳು ನೆಲದ ಮೇಲೆ ಇಡಲು ನಿರಾಕರಿಸುತ್ತಿದ್ದವು. ಮಾಳಿಗೆಯ ಹೂವಿನ ಚಪ್ಪರದ ಕೆಳಗೆ ಕೈಯಲ್ಲಿ ಆರತಿ ತಟ್ಟೆಯೊಂದಿಗೆ ಗಂಭೀರವಾಗಿ ನಿಂತಿದ್ದಳು ಸಾಗರ್ನ ಅಕ್ಕ ನಿಶಾ ಅಗರ್ವಾಲ್. ಗಾಢ ಕೆಂಪು ಬಣ್ಣದ ಬನಾರಸ್ ಸೀರೆಯಲ್ಲಿ ವಜ್ರ ಮತ್ತು ಚಿನ್ನದ ಆಭರಣಗಳು ಹೊಳೆಯುತ್ತಿರಲು ಒಬ್ಬ ಮಹಾರಾಣಿಯಂತೆ ನಿಂತಿದ್ದಳು. ಅವಳ ಪಕ್ಕದಲ್ಲಿ ಸಾಗರ್ನ ತಾಯಿ ಸೋನಿಯಾ ಅಗರ್ವಾಲ್, ಮುಖದಲ್ಲಿ ಅಸಾಧಾರಣ ಗರ್ವ ಮತ್ತು ಅಧಿಕಾರದ ಧ್ವನಿ ತುಳುಕುತ್ತಿರುವ ಉನ್ನತ ವರ್ಗದ ಮಹಿಳೆ. ಮಾಯೆ ಹೆಜ್ಜೆ
ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮುನ್ನಡೆಯುವಾಗ ಗುಂಪಿನಲ್ಲಿದ್ದ ಉತ್ತರ ಭಾರತೀಯ ಸಂಬಂಧಿಕರ ಪಿಸುಮಾತುಗಳು ಮಾಯಾಳ ಕಿವಿಗೆ ಬಿದ್ದವು. ನೋಡಿ ನೋಡಿ, ಸಾಗರ್ನ ಹೆಂಡತಿ ಬಂದಳು. ಎಷ್ಟು ಮುದ್ದಾಗಿದ್ದಾಳೆ, ಆದರೆ ಮುಖವೇನು ಐಸ್ ಗಡ್ಡೆಯಂತೆ ಮರಗಟ್ಟಿ ಬಿದ್ದಿದೆ ಅಂದರು. ನಿಶಾ ಆರತಿ ತಟ್ಟೆಯನ್ನು ಬೆಳಗಿ ಮಾಯಾ ಮತ್ತು ಸಾಗರ್ಗೆ ತಿಲಕವಿಟ್ಟಳು. ನಂತರ ಮುಂಬೈಗೆ ವಿಶಿಷ್ಟವಾದ ಆ ಹಿಂದಿ ಮರಾಠಿ ಬೆರೆತ ಭಾಷೆಯಲ್ಲಿ ಗರ್ವದ ನಗೆಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ಬಾ ಮಾಯಾ, ನೀನು ಬಂದಿದ್ದು ತುಂಬ ಸಂತೋಷವಾಯಿತು. ಮದುವೆ ಹೇಗೋ ನಡೆದು ಹೋಯಿತು. ಈಗ ಎಲ್ಲ ಮನಸ್ತಾಪವೂ ನೀಗಿ ನನ್ನ ತಮ್ಮ ಮತ್ತು ನೀನು ಸಂತೋಷವಾಗಿ ಹಿಂತಿರುಗಿ ಬಂದಿದ್ದೀರಾ ಎಂದಳು. ಮಾಯಾ ಏನನ್ನೂ ಮಾತನಾಡಲಿಲ್ಲ. ಅವರ ಭಾಷೆ ಅವಳಿಗೆ ಅರ್ಥವಾಗಲೂ ಇಲ್ಲ. ಸಾಗರ್ ಅದನ್ನು ಅವಳ ಕಿವಿಯಲ್ಲಿ ಕನ್ನಡದಲ್ಲಿ ವಿವರಿಸಿದನು. ಅವನಿಗೂ ಮಾಯಾ ಯಾವುದೇ ಉತ್ತರ ನೀಡದೆ ಶಾಂತವಾಗಿ ನಿಂತಿದ್ದಳು. ಅವಳ ಮುಖವು ಯಾವುದೇ ಭಾವನೆಯನ್ನು ತೋರಿಸದೆ ಬಂಡೆಯಂತೆ ಗಟ್ಟಿಯಾಗಿತ್ತು. ನಂತರ ಬಂದ ತಾಯಿ ಸೋನಿಯಾ ಮಾಯಾಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಸುತ್ತಲೂ ಇದ್ದ ಸಂಬಂಧಿಕರು ಮಾಯಾಳನ್ನು ಸುತ್ತುವರೆದು ಕ್ಷೇಮ ವಿಚಾರಿಸಿದರು. ಆದರೆ ಮಾಯಾ ಅವರನ್ನಾರನ್ನೂ ಕನಿಷ್ಠವಾಗಿ ಪರಿಗಣಿಸಲಿಲ್ಲ. ಅವಳ ಕಣ್ಣುಗಳು ಲಘುವಾಗಿಯೂ ಕದಲಲಿಲ್ಲ. ಆ ಜನರ ಆರಾಧನೆಗಳು ಮತ್ತು ಸ್ವಾಗತಗಳು ಅವಳಿಗೆ ಅಸಹ್ಯವನ್ನೇ ತಂದವು. ತಾನೊಂದು ಪ್ರದರ್ಶನ ವಸ್ತುವಾಗಿ ನಿಂತಿರುವಂತೆ ಅವಳು ಅನುಭವಿಸಿದಳು. ದಿಢೀರನೆ ಮಾಯಾ ಸುತ್ತಲೂ ಇದ್ದ ಗುಂಪನ್ನು ಸರಿಸಿ ಯಾರ ಅನುಮತಿಯನ್ನು ಕಾಯದೆ ವೇಗವಾಗಿ ಮಾಳಿಗೆಯೊಳಗೆ ಹೆಜ್ಜೆ ಇಟ್ಟು ನಡೆದಳು. ಇವಳು ಏನು ಮಾಡ್ತಾ ಇದ್ದಾಳೆ? ತುಂಬ ಮರ್ಯಾದೆ ಇಲ್ಲದ ಹುಡುಗಿಯಾಗಿದ್ದಾಳಲ್ಲ ಎಂದು ಸಂಬಂಧಿಕರು ಆಘಾತದಿಂದ ಕೂಗಾಡಿದರು. ಸೋನಿಯಾ ಮತ್ತು ನಿಶಾ ಮುಖ ಗಟ್ಟೆಕ್ಕಿದರು. ಸಾಗರ್, ಏನು ಇದು? ನಿನ್ನ ಹೆಂಡತಿ ಇಷ್ಟೊಂದು ಸೊಕ್ಕಿನಿಂದ ಇದ್ದಾಳೆ, ಹಿರಿಯರ ಆಶೀರ್ವಾದ ಕೂಡ ಪಡೆಯದೆ ಹೋಗುತ್ತಿದ್ದಾಳೆ ಎಂದು ನಿಶಾ ಚೀರಿದಳು. ಸಾಗರ್ ಸಣ್ಣ ನಗೆಯೊಂದಿಗೆ ಕೈ ಎತ್ತಿದನು. ಅಕ್ಕ, ಅವಳಿಗೆ ಸ್ವಲ್ಪ ಸುಸ್ತಾಗಿದೆ, ನಾನು ನೋಡಿಕೊಳ್ತೀನಿ ಎಂದು ಹೇಳಿ ಮಾಯಾ ಹೋದ ದಿಕ್ಕಿನತ್ತ ನೋಡಿದನು. ಮಾಯಾ ಮಾಳಿಗೆಯ ಬೃಹತ್ ಮಾರ್ಬಲ್ ಮೆಟ್ಟಿಲುಗಳನ್ನು ಹತ್ತಿ ಮಹಡಿಯತ್ತ ಧಾವಿಸಿದಳು. ಈ ಐಷಾರಾಮಿ ಬಂದಿಖಾನೆಯಿಂದ ತಪ್ಪಿಸಿಕೊಂಡು ಒಂದು ಕ್ಷಣವಾದರೂ ಒಂಟಿಯಾಗಿರಬೇಕು ಎಂಬ ತಪನೆ ಅವಳಲ್ಲಿತ್ತು. ಮಹಡಿಯ ಉದ್ದದ ವರಾಂಡವನ್ನು ದಾಟಿ ಅಲ್ಲಿದ್ದ ಗೆಸ್ಟ್ ರೂಮಿನ ಬಾಗಿಲಿನತ್ತ ಅವಳು ಹೋದಾಗ ಆ ಬಾಗಿಲಿನ ಮುಂದೆ ಕೈಗಳನ್ನು ತನ್ನ ಪ್ಯಾಂಟ್ ಪಾಕೆಟ್ನಲ್ಲಿಟ್ಟುಕೊಂಡು ಗತ್ತಿನ ನಗುವಿನೊಂದಿಗೆ ನಿಂತಿದ್ದನು ಸಾಗರ್. ಮಾಯಾ ಆಘಾತದಲ್ಲಿ ಎಪ್ಪುಗಟ್ಟಿ ನಿಂತಳು. ಇವನು ನನಗೆ ಮುಂಚೆಯೇ ಇಲ್ಲಿಗೆ ಹೇಗೆ ಬಂದ ಎಂಬ ಪ್ರಶ್ನೆ ಅವಳ ಕಣ್ಣುಗಳಲ್ಲಿ ಮಿಂಚಿತು. ಸಾಗರ್ ಖಾರವಾದ ನಗೆ ಬೀರಿದನು. ಏನು ಮಾಯಾ, ಆಶ್ಚರ್ಯವಾಗಿದೆಯಾ? ನೀನು ಮೆಟ್ಟಿಲುಗಳಲ್ಲಿ ಉಸಿರು ಬಿಡುತ್ತಾ ಹತ್ತಿ ಬರುವಾಗ ನಾನು ಹಾಲಿನಲ್ಲಿದ್ದ ನನ್ನ ಲಿಫ್ಟ್ ಮೂಲಕ 5 ಸೆಕೆಂಡಿನಲ್ಲಿ ಮೇಲೆ ಬಂದುಬಿಟ್ಟೆ. ಏನು ನನಗೆ ಚೆನ್ನಾಗಿ ಗೊತ್ತು ಮಾಯಾ, ನೀನು ಗುಂಪನ್ನು ನೋಡಿದ ತಕ್ಷಣ ಓಡಿ ಬಂದು ಈ ಗೆಸ್ಟ್ ರೂಮ್ನಲ್ಲೇ ಆಶ್ರಯ ಪಡೆಯುತ್ತೀಯಾ ಎಂದು ನನಗೆ ಮುಂಚೆಯೇ ಗೊತ್ತಿತ್ತು ಅಂದಾಗ ಮಾಯಾ ತನ್ನ ಹಲ್ಲು ಕಡಿದುಕೊಂಡು, ನನ್ನನ್ನು ಒಳಗೆ ಹೋಗಲು ಬಿಡು, ನನಗೆ ನಿನ್ನ ಈ ನಾಟಕವನ್ನು ನೋಡಿ ಅಸಹ್ಯವಾಗುತ್ತಿದೆ ಎಂದಳು ದ್ವೇಷ ಉಗುಳುವ ಧ್ವನಿಯಲ್ಲಿ. ಸಾಗರ್ ಬಾಗಿಲಿಗೆ ಹೊರಗೆ ನಿಂತು ತನ್ನ ಮಣಿಕಟ್ಟಿನ ಗಡಿಯಾರವನ್ನು ನೋಡಿದನು. ನಾಟಕನ? ಇದು ಇನ್ನೂ ಪ್ರಾರಂಭವೇ ಆಗಿಲ್ಲ ಮಾಯಾ. ಕೆಳಗೆ ನನ್ನ ಅಕ್ಕ, ನನ್ನ ಅಮ್ಮ, ನನ್ನ ಸಂಬಂಧಿಕರೆಲ್ಲರೂ ಯಾವುದಕ್ಕಾಗಿ ಈ ಮಾಳಿಗೆಯನ್ನು ಹೀಗೆ ಸ್ವರ್ಗದಂತೆ ಅಲಂಕರಿಸಿಟ್ಟಿದ್ದಾರೆ ಗೊತ್ತಾ ಅಂದಾಗ ಮಾಯಾ ಅವನನ್ನು ಯಾವುದೇ ಉತ್ತರವಿಲ್ಲದೆ ಶೂನ್ಯವಾಗಿ ನೋಡಿದಳು. ಸಾಗರ್ ಅವಳಿಗೆ ತುಂಬ ಹತ್ತಿರ ಬಂದು ಅವಳ ಮುಖವನ್ನು ತನ್ನ ಬೆರಳುಗಳಿಂದ ಮುಟ್ಟಲು ಯತ್ನಿಸಿದನು. ಮಾಯಾ ಮುಖವನ್ನು ತಿರುಗಿಸಿಕೊಳ್ಳಲು ಅವನು ಕ್ರೂರ ನಗುವಿನೊಂದಿಗೆ ಮುಂದುವರೆಸಿದನು. ಇದು ನಮ್ಮ ಮದುವೆಯ ಅದ್ದೂರಿ ರಿಸೆಪ್ಷನ್ಗೆ ಮಾಡಿರುವ ವ್ಯವಸ್ಥೆ ಮಾಯಾ ಅಂದಾಗ ಮಾಯಾಳ ಎದೆಯಲ್ಲಿ ಮತ್ತೆ ಒಂದು ಸಿಡಿಲು ಬಡಿಯಿತು. ಏನು ಹೇಳಿದೆ? ರಿಸೆಪ್ಷನ್ ಕಾರ್ಯಕ್ರಮನಾ? ನನ್ನ ಇಷ್ಟದಂತೆಯೇ ಮದುವೆಯಾಗಿದ್ದೇವೆ ಎಂದು ಇಡೀ ಊರನ್ನೇ ಏಮಾರಿಸಿ ನಾಟಕವಾಡಿದೆ. ಆಮೇಲೆ ಯಾವುದಕ್ಕೆ ಈ ರಿಸೆಪ್ಷನ್ ಅಂದಾಗ ಸಾಗರ್ ಜೋರಾಗಿ ನಕ್ಕನು. ಅಂದು ನಾನು ಅಂದುಕೊಂಡಿದ್ದು ಮಾಡಿದ್ದು ಕೇವಲ ಟ್ರೇಲರ್ ಮಾಯಾ. ಮೇನ್ ಪಿಕ್ಚರ್ ಇನ್ಮೇಲೆ ನಡೆಯಲಿದೆ. ಸಾಗರ್ ಅಗರ್ವಾಲ್ ಹೆಂಡತಿಯಾಗಿ ನೀನು ಈ ಜಗತ್ತಿಗೆ ಪರಿಚಯವಾಗಬೇಕು. ಮುಂಬೈನ ಎಲ್ಲ ಬಿಸ್ನೆಸ್ ಟೈಕೂನ್ಗಳು, ಮೀಡಿಯಾಗಳು, ಕಾರ್ಪೊರೇಟ್ ಮುಖ್ಯಸ್ಥರು ನಾಳೆ ನೈಟ್ ಈ ಮಾಳಿಗೆಗೆ ಬರಲಿದ್ದಾರೆ ಅನ್ನುತ್ತಾ ಅವನು ಅವಳ ಕಿವಿಯ ಬಳಿ ಬಾಗಿ ಕೆಂಡ ಕಾರುವ ದನಿಯಲ್ಲಿ ರಹಸ್ಯವಾಗಿ ಹೇಳಿದನು.
ನೀನು ವಿಕ್ರಮ್ನನ್ನು ನೆನೆದು ಅಳಬಹುದು, ನನ್ನ ಜೊತೆ ಬಾಳದೆ ಹಠ ಹಿಡಿಯಬಹುದು. ಆದರೆ ನಾಳೆ ನೈಟ್ ನಡೆಯಲಿರುವ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ನನ್ನ ಕೈ ಹಿಡಿದುಕೊಂಡು ನಗುಮುಖದೊಂದಿಗೆ ಸಾಗರ್ ಅಗರ್ವಾಲ್ ಹೆಂಡತಿಯಾಗಿ ನೀನು ನಿಲ್ಲಲೇಬೇಕು. ಹಾಗೆ ನೀನು ಬರಲಿಲ್ಲವೆಂದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಅಂದ. ಮಾಯಾಳ ಕಣ್ಣುಗಳು ಕೋಪ ಮತ್ತು ಆಘಾತದಿಂದ ಕೆಂಪಾದವು. ಅವಳ ದೇಹ ಆಕ್ರೋಶದಿಂದ ನಡುಗಿತು. ನೀನು ಎಂಥ ಮೃಗ ಅಂತ ನನಗೆ ಗೊತ್ತು ಸಾಗರ್. ಆದರೆ ಒಂದನ್ನು ಮಾತ್ರ ಚೆನ್ನಾಗಿ ನೆನಪಿಟ್ಟುಕೋ, ಈ ದೇಹವನ್ನು ಬೇಕಾದರೆ ನೀನು ವೇದಿಕೆಗೇರಿಸಿ ಸೌಂದರ್ಯ ನೋಡಬಹುದು. ಆದರೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನೀನು ಹೆಣಕ್ಕೆ ಸಮಾನವೇ. ನೀನು ನಡೆಸುವ ಈ ರಿಸೆಪ್ಷನ್ ಕಾರ್ಯಕ್ರಮ ನಿನಗೆ ಗರ್ವವನ್ನು ನೀಡಬಹುದು, ಆದರೆ ಅದೇ ನಿನ್ನ ವಿನಾಶಕ್ಕೆ ಮೊದಲ ಹೆಜ್ಜೆಯಾಗಿರುತ್ತದೆ ಅನ್ನುತ್ತಾ ಮಾಯಾ ಸಾಗರ್ನನ್ನು ಬಲವಾಗಿ ತಳ್ಳಿ ಗೆಸ್ಟ್ ರೂಮಿನ ಬಾಗಿಲನ್ನು ತೆರೆದು ಒಳಗೆ ಪ್ರವೇಶಿಸಿ ಬಾಗಿಲನ್ನು ಜೋರಾಗಿ ಮುಚ್ಚಿ ಚಿಲಕ ಹಾಕಿಕೊಂಡಳು. ಬಾಗಿಲಿನ ಹೊರಗೆ ನಿಂತಿದ್ದ ಸಾಗರ್ ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ತನ್ನ ಮೀಸೆ ತಿರುವುತ್ತಾ ಕ್ರೂರವಾಗಿ ನಕ್ಕನು. ನೋಡೋಣ ಮಾಯಾ, ಈ ಸಾಗರ್ ಅಗರ್ವಾಲ್ನ ಮುಂಬೈ ಸಾಮ್ರಾಜ್ಯ ನಿನ್ನನ್ನು ಬಗ್ಗಿಸುತ್ತದೋ ಅಥವಾ ನಿನ್ನ ಸೊಕ್ಕು ನನ್ನನ್ನು ಬೀಳಿಸುತ್ತದೋ ಅಂತ ನಾಳೆ ರಿಸೆಪ್ಷನ್ ವೇದಿಕೆಯಲ್ಲಿ ನೋಡೋಣ ಎಂದು ಸವಾಲ್ ಹಾಕಿ ಅಲ್ಲಿದ್ದ ಸೋಫಾದಲ್ಲಿ ಕುಳಿತನು. ಕೋಣೆಯೊಳಗೆ ಮುಚ್ಚಿದ ಬಾಗಿಲ ಹಿಂದೆ ಹೊರಗೆ ನಿಂತಿದ್ದ ಮಾಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅಷ್ಟರಲ್ಲೇ ಹೊರಗೆ ಯಾವಾಗ ಬಂದಿರಿ ಅಳಿಯಂದಿರೆ ಎಂದು ಮಾಯಾಳ ಅಪ್ಪ ಆದಿಶೇಷನ್ ಧ್ವನಿ ಕೇಳಿಸಿತು. ಈ ಕಥೆ ಇನ್ನು ಮುಂದುವರೆಯುವುದು. ಥ್ಯಾಂಕ್ ಯು ಸೋ ಮಚ್.